ನಾನಿವತ್ತು ಹೀರೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಮೆಣಸಿನ ಪುಡಿ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು, ಹಿಂಗು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇದಕ್ಕೆ ಹಿಂಗೆ ಹಾಕಿ ಚೆನ್ನಾಗಿದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ನಾನು 3 ಕಪ್ಪು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 3 ಕಪ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಅದನ್ನು ಚೆನ್ನಾಗಿ. ಇದು ತುಂಬ ಚೆನ್ನಾಗಿರುತ್ತೆ, ಚಪ್ಪರಿಸ್ಕೊಂಡು ತಿನ್ಬೋದು, ಹಾಗೆ ಅಷ್ಟು ಚೆನ್ನಾಗಿರುತ್ತೆ ಇದು ಹೀರೆಕಾಯಿ. ಅದು ಹೀರೆಕಾಯಿ ತುಂಬ ಟೆಂಡರ್ ಆಗಿರಬೇಕು, ಒಂಥರ ಎಳೆ ಹೀರೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನು 5 ಹೀರೆಕಾಯಿ ತೊಗೊಂಡಿದ್ದೀನಿ. ಅದು ಸಿಪ್ಪೆ ತೆಗಿಬೇಕು. ಹೀರೆಕಾಯ್ದು ಸಿಪ್ಪೆ ಎಲ್ಲ ಚೆನ್ನಾಗಿ ತಕ್ಕೊಂಡು ಆ ಸಿಪ್ಪೆನ ಇಟ್ಕೊಳ್ಳಿ. ಅದು ಇಟ್ಕೊಂಡು ಅದ್ರ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಇದರಲ್ಲಿ ಸಿಪ್ಪೆ ತಕ್ಕೊಂಡು ಇದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೋಬೇಕು. ಹೀರೆಕಾಯಿದು ಸಿಪ್ಪೆನ ತೆಗಿಬೇಕಾದ್ರೆ ಅದು ಇದು ಚಟ್ನಿ ಮಾಡೋಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ. ಇವಾಗ ಸ್ಲೈಸ್ ಮಾಡ್ಕೋಬೇಕು, ತೆಳ್ಳಗೆ ಸ್ಲೈಸ್ಗಳು ಮಾಡ್ಕೋಬೇಕು, ಹೋಳುಗಳು ಮಾಡಿಕೊಂಡು ಇಟ್ಕೋಬೇಕು. ಅದನ್ನು ಆಮೇಲೆ ಹೋಳುಗಳನ್ನು ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ನಿಧಾನಕ್ಕೆ ಒಂದು ಒಲೆ ಮೇಲೆ ಒಂದು ದೋಸೆ ತವ ಇಟ್ಕೊಬೇಕು. ಇಟ್ಕೊಂಡು ಅದನ್ನು ಒಂದೊಂದೇ ಇದನ್ನು ಜೋಡಿಸ್ಕೊಂಡು ಹೋಗಬೇಕು. ದೋಸೆ ಆಕಾರದಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಹೋಗಬೇಕು. ಅದನ್ನು ಹಿಟ್ಟಿಂದ ತೆಗೆದುಬಿಟ್ಟು ಸ್ಲೈಸ್ಗಳನ್ನು ಇಟ್ಕೊಂಡು ಹೋಗಬೇಕು ದೋಸೆ ಆಕಾರದಲ್ಲಿ. ಆಮೇಲೆ ಮಧ್ಯದಲ್ಲಿ ಉಳಿಯತ್ತಲ್ಲ ಗ್ಯಾಪು, ಅದನ್ನು ಆ ಹಿಟ್ಟನ್ನು ಸ್ವಲ್ಪ ಮೇಲ್ಮೇಲೆ ಅದ್ರಲ್ಲಿ ಹಾಕಿಬಿಟ್ಟು ಸಿಂಪಡಿಸ್ಕೊಂಡ್ಬಿಟ್ಟು ಅದನ್ನು ಗ್ಯಾಪನ್ನು ಫಿಲ್ಲಪ್ ಮಾಡ್ಕೋಬೇಕು. ಆಮೇಲೆ ಸಣ್ಣ ಬೆಂಕಿನಲ್ಲಿ ಮುಚ್ಚಿಟ್ಟು ಬಿಡಬೇಕು. ಸ್ವಲ್ಪ ಎಣ್ಣೆನೋ ತುಪ್ಪನೋ ಏನು ಬೇಕು ಹಾಕ್ಕೊಂಡ್ಬಿಟ್ಟು ಸಣ್ಣ ಬೆಂಕಿಲಿ ಮುಚ್ಚಿಟ್ಟು ಅದನ್ನು ಮಗಚಿ ಹಾಕ್ಕೋಬೇಕು. ಸ್ವಲ್ಪ ಹೊತ್ತಾದಮೇಲೆ ಮಗಚಿ ಹಾಕಬೇಕು. ಆಮೇಲೆ ಅದು ಎರಡೂ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು, ಎರಡೂ ಸೈಡಲ್ಲಿ ಬೇಗ ಬೇಯುತ್ತೆ, ಇದೇನು ಲೇಟ್ ಆಗೋದಿಲ್ಲ. ಸಣ್ಣ ಬೆಂಕಿಲಿ ಬೇಯಿಸ್ಬೇಕು, ಆವಾಗ ಚೆನ್ನಾಗಿ ಸಿದಾಗುತ್ತೆ. ಅದಕ್ಕೊಂದು ಚಟ್ನಿ ಮಾಡ್ತಿದ್ದೀನಿ. ಚಟ್ನಿ ಒಂದು ಕಾಯಿ ಹಾಕ್ಬಿಟ್ಟು ಹುಣಸೆ ಹಣ್ಣು, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಪುಟಾಣಿನ ಒಂಚೂರು ಎಷ್ಟು ಬೇಕು ನಮಗೆ ನೋಡಿಬಿಟ್ಟು ಒಂದು ಸ್ವಲ್ಪ ಪುಟಾಣಿ ನೀರು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಬೇಕು. ಈ ಚಟ್ನಿ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಈ ದೋಸೆ ಚಟ್ನಿ ತಿನ್ನೋದಕ್ಕೆ ತುಂಬ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ಇನ್ನೊಂದು ದೋಸೆ ಹಾಕೋದನ್ನು ತೋರಿಸ್ತೀನಿ ನಿಮಗೆ. 2ನೇ ದೋಸೆ ಹಾಕ್ತಾಯಿದ್ದೀನಿ. ಇದು ಹಾಗೆ ಒಂದು ಸ್ಲೈಸ್ಗಳನ್ನು ಹಾಗೇ ಜೋಡಿಸ್ಕೊಂಡು ಹೋಗಬೇಕು. ಸೀದಾ ಒಂದು ದೋಸೆ ಥರ ಆಕಾರದಲ್ಲೇ ನಮ್ಗೆ ಯಾವ ಆಕಾರ ಬೇಕಿದ್ರೂ ಹಾಕ್ಕೋಬೋದು. ನಾನು ದೋಸೆ ಆಕಾರದಲ್ಲಿ ಹಾಕಿದ್ದೀನಿ. ಮಧ್ಯದಲ್ಲಿ ಬಿಟ್ಟಿರೋ ಗ್ಯಾಪಲ್ಲಿ ಆ ಹಿಟ್ಟನ್ನು ಹಾಕ್ಕೋಬೇಕು. ಸ್ವಲ್ಪ ಬೊಟ್ಟಿಂದ ಸ್ಪೂನಿಂದನೋ ಹಾಕ್ಕೊಂಡು ಅದು ದೋಸೆನ ಒಂದು ಮಾಡ್ಕೋಬೇಕು. ಹಾಗೆ ಮಾಡಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮುಚ್ಚಿ ಸಣ್ಣ ಬೆಂಕಿಲಿ ಬೇಯಿಸ್ಬೇಕು. ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ, ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ದೋಸೆ ಚಟ್ನಿ, ಹೀರೆಕಾಯಿ ದೋಸೆ ಚಟ್ನಿ ಸೂಪರಾಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.